ನೋಡಿ, ಎಲ್ಲರಿಗೂ ನಮಸ್ಕಾರ. ನಾನು ದಾವೂದ್, ಕೊಡಗು ಜನಾಭಿವೃದ್ಧಿ ಸಮಿತಿಯಿಂದ. ಇದು ನಮ್ಮ ಕೊಡಗಿನ ಗಡಿಭಾಗವಾದ ಪೆರಂಬಾಡಿ. ಇಲ್ಲಿ ಕಾಣುತ್ತಿರುವಂಥ ದೃಶ್ಯಗಳು ನೋಡಿ. ಮಾರಾಟ ತೆರಿಗೆ ತನಿಖಾ ಠಾಣೆ ಪೆರಂಬಾಡಿ. ಇದರ ಅವಸ್ಥೆ ನೋಡಿ ಯಾವ ರೀತಿ ಇದೆ ಅಂತ. ಇದೊಂದು ಕಟ್ಟಡ ಶೋಚನೀಯವಾಗಿದೆ. ನೋಡಲಿಕ್ಕೆ ಭಾಳ ಬೇಜಾರಾಗುತ್ತೆ, ದುಃಖವಾಗುತ್ತೆ. ಅದೇ ಥರ ನೋಡಿ, ಇಲ್ಲಿ APMC ಇದೊಂದು ಕಟ್ಟಡ ಇದೆ. ಕರ್ನಾಟಕ ಆಹಾರ ತನಿಖಾ ಠಾಣೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ನೋಡಿ ಕಾಣ್ತಾ ಇದ್ದೇವೆ. ಪೆರಂಬಾಡಿ ಗೇಟ್ APMC. ಒಳಗಡೆ ನೋಡಿ ಯಾವ ಥರ ಇದೆ ಅಂತ. ದುಸ್ಥಿತಿ ಇರುವಂಥ ಒಂದು ಕಟ್ಟಡ APMC. ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಕಟ್ಟಡ. ಜಸ್ಟ್ ಒಂದು ಕಂಟೈನರ್ ಇದು. ಇದೊಂದು CC ಕ್ಯಾಮರಾ ನೀವು ಗಮನಿಸ್ಬೋದು. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಯಾರಿಗೂ ಕಾಣಬಾರ್ದು, ಯಾರು ನೋಡಬಾರ್ದು, ಆ ರೀತಿ ಇದೆ. ಇದು ನೋಡಿ, ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಒಂದು ಎಕ್ಸೈಸ್ ಅವರಿಗೆ. ಮಳೆ ಗಾಳಿ ಬಂದರೆ ಯಾವುದೇ ಒಂದು ಸೇಫ್ಟಿ ಇಲ್ಲ ಇವರಿಗೆ. ಇವರು ಒಂದು ಮನುಷ್ಯರೇ. ರಾತ್ರಿ ಆಗಲಿ ಇಲ್ಲಿ ಕಷ್ಟಪಟ್ಟು ದುಡಿಬೇಕು. ಒಂದು ಟಾಯ್ಲೆಟ್ ಆಗಲಿ, ಬಾತ್ರೂಮ್ಗಳಿಗೆ ಯಾವುದೇ ಇಲ್ಲ ಅಬಕಾರಿ ಅವರಿಗೆ. ಇದು ನಮ್ಮ ಒಂದು ದುಸ್ಥಿತಿ. ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ನೋಡಿ, ಇದರ ಒಂದು ಕಟ್ಟಡದೊಂದು ನೋಡಿ, ಹಳೇ ಕಾಲದ ಒಂದು ಹಂಚಿನ ಮನೆ ಥರ ಇದೆ. ಇಲ್ಲಿ ಯಾವುದೇ ಒಂದು ಸೌಕರ್ಯಗಳು ಅಲ್ಲಿ ಸಿಬ್ಬಂದಿಗಳಿಗಿಲ್ಲ. ಒಂದು ಟಾಯ್ಲೆಟ್ ವ್ಯವಸ್ಥೆಗಳಿಲ್ಲ. ಇವ್ರಿಗೆ ಯಾವುದೇ ಒಂದು ಸೇಫ್ಟಿ ಇಲ್ಲ. ಏನಾದರೆ ರಾತ್ರಿ ಹೆಚ್ಚು ಕಮ್ಮಿ ಆದಾಗೆ ಇವ್ರ ಜೀವಕ್ಕೇನು ಒಂದು ಭಾಳ ತೊಂದರೆ ಇರುವಂಥ ಒಂದು ಏರಿಯಾ ಇದು. ಇದು ನಮ್ಮ ಕೊಡಗಿನ ಗಡಿ ಸಂಬಂಧಪಟ್ಟ ಹಾಗೆ. ಅದೇ ಥರ ಇಲ್ಲಿ ಪೊಲೀಸ್, ಕರ್ನಾಟಕ ಪೊಲೀಸ್ ಅವರಿಗೆ ಸಂಬಂಧಪಟ್ಟ ಒಂದು ಸಣ್ಣ ಒಂದು ಕಟ್ಟಡ ದುಸ್ಥಿತಿಯಲ್ಲಿದೆ. ಮಾನ್ಯ ಪೊನ್ನಣ್ಣನವರು ನೋಡಿ, ಈ ರಸ್ತೆ ಬಗ್ಗೆ ಆಗಲಿ, ಇಲ್ಲಿಯ ವ್ಯವಸ್ಥೆಗಳಾಗಲಿ ಪ್ರತಿಯೊಂದನ್ನು ಗಮನಿಸಬೇಕು. ಇದು ಕೇರಳ ಹಾಗೂ ಕರ್ನಾಟಕಕ್ಕೆ ಇರುವಂಥ ಒಂದು ಏಕೈಕ ಗಡಿ ಭಾಗ ಮಾಕುಟ. ಮುಂದಿನ ಎಲ್ಲ ಮಾಹಿತಿಗಳೊಂದಿಗೆ ಕೊಡಗು ಜನಾಭಿವೃದ್ಧಿ ಸಮಿತಿಯು ಸಂಪೂರ್ಣ ವಿವರಣೆಗಳೊಂದಿಗೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತನಿಖೆ ಮಾಡಲು ಹಾಗೂ ಪ್ರತಿಯೊಂದು ವಿಷಯವನ್ನು ಇಲ್ಲಿಯ ಕೊಡಗಿನ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಗಡಿ ಭಾಗದ ವಿಷಯವಾಗಿ ಪ್ರತಿಯೊಂದನ್ನು ಸಹ ಒಂದು ರಿಯಾಲಿಟಿ ಚೆಕ್ ಮುಖಾಂತರ ಸರ್ಕಾರದ ಗಮನಕ್ಕೆ ತರುತ್ತೇವೆ. ಧನ್ಯವಾದಗಳು. ಕೊಡಗು ಜನಾಭಿವೃದ್ಧಿ ಸಮಿತಿ, ದಾವೂದ್.